ಆ, ತುಂಬಾ ಖುಷಿಯಾದ ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಇವತ್ತೆಲ್ಲ ಯುವಕರೆಲ್ಲ ಸೇರಿ ಒಂದು ಬಡ ಕುಟುಂಬಕ್ಕೆ ಇವತ್ತಿನ ದಿನ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥ ಜನ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಒಂದು ಯುವ ತಂಡನೇ ಈ ಒಂದು ಸುಮಾರು 10 ವರ್ಷ ಆಗಿದಂತೆ ಈ ಪಾಯ ಹಾಕಿ ಅವ್ರ ಕುಟುಂಬಕ್ಕೆ ಇವತ್ತು ನೆರವಾಗಿ ಆ ಯುವಕರು ನಿಂತಿದ್ದಾರೆ. ಅದಕ್ಕೆ ನಾನು ತುಂಬ ನನ್ನ ಮನಸ್ಪೂರ್ವಕವಾಗಲ್ಲ, ಈ ಎಲ್ಲ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆ ಕಟ್ಟಿ ಒಂದು ಮದುವೆ ಮಾಡಿ ಅಂತ ಒಂದು ಇತಿಹಾಸನೇ ಇದೆ. ಮನೆ ಕಟ್ಟಬೇಕಾದ್ರೆ ಸುಲಭವಾದ ವಿಷಯ, ಎಷ್ಟು ಹತ್ರ ಎಲ್ಲರ ಹತ್ರ ಕೋಟಿ ಇರ್ಬೋದು, ಆದರೆ ಮನೆ ಕಟ್ಟೋವಂಥ ಕೆಲಸ ತುಂಬ ಸುಲಭವಾದ ಕೆಲಸ ಅಲ್ಲ. ಆದರೆ ಆ 10 ವರ್ಷದ ಕನಸನ್ನು ಇವತ್ತಿನ ದಿನ ಪಾಪ ಅಜ್ಜಿ ಕಣ್ಣೀರು ಹಾಕ್ತಂದ್ರು. ಅದು ತುಂಬ ಬೇಸರ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಅವ್ರ ಮಗಗೆ ಮಾತು ಬರಲ್ಲ, ಈ 3 ಜನ ಹೆಣ್ಮಕ್ಳು, ಆ ಕುಟುಂಬ ಹೇಗಿರುತ್ತೆ ಅಂದರೆ ನೆನೆಸ್ಕೊಂಡ್ರೆ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ಅದು ಹಾಗೆ ಸುಮಾರು ಜನ ಇದ್ದಾರೆ. ಆದರೆ ಈ ಹಳ್ಳಿಯಲ್ಲಿ ಯುವಕರು ಮುಂದೆ ಬಂದು ನಾವು ಏನೇ ಆಗಲಿ ಆ ಒಂದು ಮನೇನ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸಾಧನೆನ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾನು ಹ್ಯಾಂಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇದ್ದ ಕೂಡ ಸರ್ಕಾರದವ್ರು ಕೂಡ ಇದನ್ನ ಮುನ್ನೆಚ್ಚರಿಕೆ ತಗೊಂಡು ಅವ್ರಿಗೆ ಏನಿದೆ ಏನಿಲ್ಲ ಅಂತ ಮಾಡ್ದಿದ್ದಂಥ ಕೆಲಸನ ಯುವಕರು ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂತೇಳಿ ಈ ಸರ್ಕಾರಕ್ಕೆ ಆಗಲಿ ಏನೇ ವಿಚಾರಕ್ಕೆ ಪ್ರತಿನಿಧಿಗಳಿಗಾಗಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬರಲ್ಲ ಕುಡಿಯೋದು ಮನೆ ಕಲೆಕ್ಟ್ ಮಾಡೋದು ಹಿಂಗೆ ಮಾಡ್ತಾನೆ ಸೊನ್ನೆ, ಅದಕ್ಕೆ ಹಂಗೆ ನಿಂತೈತೆ. ಇವತ್ತಿದ್ರೆ ಈ ಜನ ನೋಡಿದ್ವಿ ಏನು ನಿಮ್ಮ ಹೆಸರೇನಮ್ಮ? ತುಂಬ ಖುಷಿಯಾದ ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಇವತ್ತೆಲ್ಲ ಯುವಕರೆಲ್ಲ ಸೇರಿ ಒಂದು ಬಡ ಕುಟುಂಬಕ್ಕೆ ಇವತ್ತಿನ ದಿನ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥ ಜನ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಒಂದು ಯುವ ತಂಡನೇ ಈ ಒಂದು ಸುಮಾರು 10 ವರ್ಷ ಆಗಿದಂತೆ ಈ ಪಾಯ ಹಾಕಿ ಅವ್ರ ಕುಟುಂಬಕ್ಕೆ ಇವತ್ತು ನೆರವಾಗಿ ಆ ಯುವಕರು ನಿಂತಿದ್ದಾರೆ. ಅದಕ್ಕೆ ನಾನು ತುಂಬ ನನ್ನ ಮನಸ್ಪೂರ್ವಕವಾಗಲ್ಲ, ಈ ಎಲ್ಲ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆ ಕಟ್ಟಿ ಒಂದು ಮದುವೆ ಮಾಡಿ ಅಂತ ಒಂದು ಇತಿಹಾಸನೇ ಇದೆ. ಮನೆ ಕಟ್ಟಬೇಕಾದ್ರೆ ಸುಲಭವಾದ ವಿಷಯ, ಎಷ್ಟು ಹತ್ರ ಎಲ್ಲರ ಹತ್ರ ಕೋಟಿ ಇರ್ಬೋದು, ಆದರೆ ಮನೆ ಕಟ್ಟೋವಂಥ ಕೆಲಸ ತುಂಬ ಸುಲಭವಾದ ಕೆಲಸ ಅಲ್ಲ. ಆದರೆ ಆ 10 ವರ್ಷದ ಕನಸನ್ನು ಇವತ್ತಿನ ದಿನ ಪಾಪ ಅಜ್ಜಿ ಕಣ್ಣೀರು ಹಾಕ್ತಂದ್ರು. ಅದು ತುಂಬ ಬೇಸರ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಅವ್ರ ಮಗಗೆ ಮಾತು ಬರಲ್ಲ, ಈ 3 ಜನ ಹೆಣ್ಮಕ್ಳು, ಆ ಕುಟುಂಬ ಹೇಗಿರುತ್ತೆ ಅಂದರೆ ನೆನೆಸ್ಕೊಂಡ್ರೆ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ಅದು ಹಾಗೆ ಸುಮಾರು ಜನ ಇದ್ದಾರೆ. ಆದರೆ ಈ ಹಳ್ಳಿಯಲ್ಲಿ ಯುವಕರು ಮುಂದೆ ಬಂದು ನಾವು ಏನೇ ಆಗಲಿ ಆ ಒಂದು ಮನೇನ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸಾಧನೆನ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾನು ಹ್ಯಾಂಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇದ್ದ ಕೂಡ ಸರ್ಕಾರದವ್ರು ಕೂಡ ಇದನ್ನ ಮುನ್ನೆಚ್ಚರಿಕೆ ತಗೊಂಡು ಅವ್ರಿಗೆ ಏನಿದೆ ಏನಿಲ್ಲ ಅಂತ ಮಾಡ್ದಿದ್ದಂಥ ಕೆಲಸನ ಯುವಕರು ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂತೇಳಿ ಈ ಸರ್ಕಾರಕ್ಕೆ ಆಗಲಿ ಏನೇ ವಿಚಾರಕ್ಕೆ ಪ್ರತಿನಿಧಿಗಳಿಗಾಗಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬರಲ್ಲ ಕುಡಿಯೋದು ಮನೆ ಕಲೆಕ್ಟ್ ಮಾಡೋದು ಹಿಂಗೆ ಮಾಡ್ತಾನೆ ಸೊನ್ನೆ, ಅದಕ್ಕೆ ಹಂಗೆ ನಿಂತೈತೆ. ಇವತ್ತಿದ್ರೆ ಈ ಜನ ನೋಡಿದ್ವಿ ಬಿಡೋದು. ಏನು ನಿಮ್ಮ ಹೆಸರೇನಮ್ಮ?